ನೀವು ಸಾಯುವ ಕನಸು ಕಂಡರೆ ಅದು ಒಳ್ಳೆಯದು ಅಥವಾ ಕೆಟ್ಟದ್ದೇ? ನಿದ್ರೆಯ ಸಮಯದಲ್ಲಿ ಅನೇಕ ರೀತಿಯ ಕನಸುಗಳು ಬರುತ್ತವೆ. ಆದರೆ ಅನೇಕರು ಕನಸುಗಳನ್ನು ಭವಿಷ್ಯದ ಸಂಕೇತವೆಂದು ಪರಿಗಣಿಸುತ್ತಾರೆ. ಕನಸುಗಳು ನಿಜ ಜೀವನದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ, ಏಕೆಂದರೆ ಕನಸುಗಳು ಭವಿಷ್ಯದ ಸೂಚನೆಗಳನ್ನು ಹೇಳುತ್ತವೆ. ಒಬ್ಬ ವ್ಯಕ್ತಿಯು ವಿವಿಧ ಕನಸುಗಳನ್ನು ಹೊಂದಿರುತ್ತಾನೆ. ಈ ಕನಸುಗಳಲ್ಲಿ ಕೆಲವು ಸಂತೋಷವಾಗಿದೆ, ಕೆಲವು ತುಂಬಾ ಭಯಾನಕವಾಗಿವೆ. ವಿಶೇಷವಾಗಿ ಒಬ್ಬ ವ್ಯಕ್ತಿಯು ತನ್ನ ಸಾವನ್ನು ಕನಸಿನಲ್ಲಿ ನೋಡಿದಾಗ ಅವನು ಭಯಪಡುತ್ತಾನೆ. ಆದರೆ ಕನಸಿನಲ್ಲಿ ಸಾವನ್ನು ನೋಡುವುದು ಅಥವಾ ಅಪರಿಚಿತ ವ್ಯಕ್ತಿಯ ಮರಣವನ್ನು ಕನಸಿನಲ್ಲಿ ನೋಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಕನಸಿನ ವಿಜ್ಞಾನದ ಪ್ರಕಾರ, ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೀವು ನೋಡಿದರೆ ಆ ವ್ಯಕ್ತಿ ನಿಮಗೆ ತುಂಬಾ ವಿಶೇಷ ಮತ್ತು ನೀವು ಆ ವ್ಯಕ್ತಿಯೊಂದಿಗೆ ತುಂಬಾ ಅಂಟಿಕೊಂಡಿರುತ್ತೀರಿ ಎಂದರ್ಥ. ಆದರೆ ಒಬ್ಬ ವ್ಯಕ್ತಿಯು ಸತ್ತ ವ್ಯಕ್ತಿಯ ಬಗ್ಗೆ ಕನಸು ಕಂಡರೆ ಅದು ಒಳ್ಳೆಯದಲ್ಲ, ಏಕೆಂದರೆ ಸತ್ತ ವ್ಯಕ್ತಿಯನ್ನು ಮತ್ತೆ ಮತ್ತೆ ನೋಡುವುದು ಕೆಲವು ದೊಡ್ಡ ತೊಂದರೆಗಳನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಯಾರೊಬ್ಬರ ಸಾವನ್ನು ನೋಡುವುದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ. ಇದರರ್ಥ ನೀವು ಸುದೀರ್ಘ ಜೀವನವನ್ನು ನಡೆಸಲಿದ್ದೀರಿ. ನೀವು ಯಾವುದೇ ಸಮಸ್ಯೆಯೊಂದಿಗೆ ಹೋರಾಡುತ್ತಿದ್ದರೆ ನೀವು ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ. ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಸಂಭವಿಸಲಿವೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ಯಾವುದೇ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿ ಅಥವಾ ಅನಾರೋಗ್ಯದ ವ್ಯಕ್ತಿಯ ಮರಣವನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಅದು ನಿಮಗೆ ಹಾನಿಕಾರಕವಲ್ಲ, ಏಕೆಂದರೆ ಅಂತಹ ವ್ಯಕ್ತಿಯನ್ನು ಕನಸಿನಲ್ಲಿ ನೋಡುವುದು ಎಂದರೆ ಅನಾರೋಗ್ಯದ ವ್ಯಕ್ತಿಯ ಆರೋಗ್ಯವು ಶೀಘ್ರದಲ್ಲೇ ಸುಧಾರಿಸುತ್ತದೆ. ನಿಮ್ಮ ಸತ್ತ ತಂದೆಯನ್ನು ಕನಸಿನಲ್ಲಿ ನೋಡುವುದು ಸಕಾರಾತ್ಮಕ ಸಂಕೇತವಾಗಿದೆ. ನಿಮ್ಮ ಮೃತ ತಂದೆಯೊಂದಿಗೆ ಮಾತನಾಡುವುದು ಅಥವಾ ನಿಮ್ಮ ತಂದೆಯನ್ನು ಕನಸಿನಲ್ಲಿ ನೋಡುವುದು ಮಂಗಳಕರವಾಗಿದೆ. ಈ ಕನಸು ಎಂದರೆ ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತದೆ.